ಸ್ನೇಹಿತರೆ ನಮಸ್ಕಾರ. ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ಇವತ್ತು ನಾವು ಉಡುಪಿ ಜಿಲ್ಲೆಯ ಹೆರ್ಗಾ ಗ್ರಾಮದಲ್ಲಿರುವ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇದು ದೇವಸ್ಥಾನದ ದ್ವಾರ ಮತ್ತು ಇದು ಒಳಗೆ ಹೋಗುವಂಥ ದಾರಿ. ಇದು ಕಾಡಿನ ಮಧ್ಯದಲ್ಲಿರುವಂಥ ಲಿಂಗರೂಪಿ ದುರ್ಗಾ ಪರಮೇಶ್ವರಿ ಅಮ್ಮನವರು. ಹೀಗೆ ನಾವು ಮುಂದೆ ಹೋಗ್ತಾ ಇದ್ದರೆ ಒಂದು ಅರ್ಧ ಫರ್ಲಾಂಗ್ ನೋಡ್ಕೊಂಡು ಹೋಗಬೇಕು. ಸುಮಾರು ಉಡುಪಿ ಜಿಲ್ಲೆ ಸ್ವಲ್ಪ ಮಣಿಪಾಲ ಮುಂದೆ ಬಂದರೆ ಪರ್ಕಳ ಅಂತ ಸಿಗ್ತದೆ. ಆ ಪರ್ಕಳದಿಂದ 3 ಕಿಲೋಮೀಟರು ಒಳಗೆ ಬಂದರೆ ಈ ಹೆರ್ಗಾ ಅಂತ ಸಿಗ್ತದೆ, ದೇವಸ್ಥಾನ ಇರುವಂಥ ಜಾಗ. ಇದು ಬಹಳ ಪುರಾತನವಾದ ದೇವಸ್ಥಾನ. ಈ ದೇವಸ್ಥಾನದ ಇತಿಹಾಸವನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿದ್ದೇನೆ. ಇಚ್ಛೆ ಇದ್ದವರು ಅದನ್ನು ಓದ್ಬೋದು. ಇದು ದೇವಸ್ಥಾನದ ಮುಂಭಾಗ. ಸುಮಾರು ಶತಮಾನಗಳೇ ಕಳೆದು ಹೋಗಿರುವಂಥ ಉದ್ಭವ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ. ಇದನ್ನು ಗ್ರಾಮ ದೇವತೆ ಅಂತಲೂ ಕರೀತಾರೆ. ತುಂಬ ಶತಮಾನಗಳೇ ಕಳೆದೋಗಿದೆ. ಎಷ್ಟೋ ಸಾರಿ ಇದು ಜೀರ್ಣೋದ್ಧಾರ ಕೂಡ ಆಗಿದೆ ಅಂತ ಇಲ್ಲಿನ ಹಿರಿಯರು ಹೇಳಿದರು. ಸುಮಾರು ಇತ್ತೀಚೆಗೆ 30 ವರ್ಷದ ಹಿಂದೆ ಒಂದು ಸಾರಿ ಜೀರ್ಣೋದ್ಧಾರ ಆಗಿತ್ತು ಅಂತ ಇಲ್ಲಿ ಬಲ್ಲವರು ಹೇಳಿದರು. ಬನ್ನಿ ನಾವೀಗ ದೇವಸ್ಥಾನದ ಒಳಗೆ ಹೋಗುವ. ಇದು ದೇವಸ್ಥಾನದ ಹೊರ ವರಾಂಡ. ಇದೆಲ್ಲ ರಥಕ್ಕೆ ಕಟ್ಟುವಂಥ ಹಗ್ಗಗಳನ್ನೆಲ್ಲ ಇಟ್ಟಿದ್ದಾರೆ. ನೋಡಿ, ವಿಶಾಲವಾದ ದೇವಸ್ಥಾನ. ನಾನು ಮಧ್ಯಾಹ್ನ ಸುಮಾರು 12:30 ಹೊತ್ತಿಗೆ ದೇವಸ್ಥಾನಕ್ಕೆ ಬಂದಿದ್ದೇನೆ. ಈಗಷ್ಟೇ ನಾನು ದ್ವಾರದ ಒಳಗೆ ಬರುವಾಗ ಮಧ್ಯಾಹ್ನದ ಪೂಜೆ ಮುಗೀತು. ನನಗೆ ಪೂಜೆ ನೋಡಲಿಕ್ಕೆ ಸಿಗಲಿಲ್ಲ. ಇಲ್ಲಿ ಒಂದು ಧ್ವಜಸ್ತಂಭ ಹಾಕಿದ್ದಾರೆ. ಇದು ಕಲ್ಲಿನ ಧ್ವಜಸ್ತಂಭ. ಸಿಂಹದ ಮೇಲೆ ಕೂತಿರುವ ಹಾಗೆ ಕಾಣ್ತದೆ. ಎಷ್ಟು ದೊಡ್ಡ ಕಲ್ಲಿನ ಧ್ವಜಸ್ತಂಭ ಅಂದರೆ ಬಹುಶಃ ಕಲ್ಲಿನ ಧ್ವಜಸ್ತಂಭ ನಾನು ಇತ್ತೀಚಿನ ದೇವಸ್ಥಾನಗಳಲ್ಲಿ ಎಲ್ಲಿಯೂ ಕೂಡ ನೋಡಲಿಲ್ಲ. ಅಷ್ಟು ದೊಡ್ಡ ಧ್ವಜಸ್ತಂಭ. ಹೇಗೆ ಅದನ್ನು ಎತ್ತಿ ಕುತ್ಕೊಳಿಸಿದ್ರು ಅಂತಲೇ ಗೊತ್ತಿಲ್ಲ. ಇದು 1993ನೇ ಇಸ್ವಿಯಲ್ಲಿ ಕೂತ್ಕೊಳಿಸಿದ್ದಾರಂತೆ. ಈ ದ್ವಾರ ಕೂಡ ಆಗಲೇ ಮಾಡಿದ್ದಾರೆ, ಕಲ್ಲಿದ್ದು. 2 ಕೆಲಸನೂ ಒಟ್ಟಿಗೆ ಮಾಡಿದ್ದಾರೆ ಅಂತ ಕಾಣ್ತದೆ. ಸುಮಾರು 29-30 ವರ್ಷ ಕಳೆದು ಹೋಗಿದೆ. ಇದು ದೇವಸ್ಥಾನ ಒಳಗೆ ಹೋಗುವಂಥ ದಾರಿ ಗ್ರಿಲ್ ಹಾಕಿ ಬಂದ್ ಮಾಡಿದರು. ನೋಡಿ, ಇದು ತೀರ್ಥ ಮಂಟಪ. ದೇವಸ್ಥಾನದ ಗರ್ಭಗುಡಿಯ ಎದುರಲ್ಲಿರುವಂಥ ತೀರ್ಥ ಮಂಟಪ. ಆ ತೀರ್ಥ ಮಂಟಪದೊಳಗೆ ಒಂದು ಸಿಂಹ ಮಲಗಿರುವ ಹಾಗೆ ಕಾಣ್ತದೆ. ದುರ್ಗಾ ಪರಮೇಶ್ವರಿಯ ವಾಹನ. ಇಲ್ಲಿ ಬದಿಯಲ್ಲಿ ಕಾಣೋದು ನಿಮಗೆ ಗಣಪತಿ ಗುಡಿ. ಭಟ್ರು ಈಗಷ್ಟೇ ಬೀಗ ಹಾಕಿ ಹೋದರು. ಇನ್ನು ಸಾಯಂಕಾಲ ಓಪನ್ ಮಾಡ್ತಾರೆ. ನಾನು ಪರ್ಮಿಷನ್ ತಗೊಂಡೆ ಒಂದು 5 ನಿಮಿಷದಲ್ಲಿ ನಾನು ವಿಡಿಯೋ ಮಾಡ್ತೀನಿ ಅಂತ ಅವ್ರ ಹತ್ರ ಪರ್ಮಿಷನ್ ತಗೊಂಡೆ. ಹಾಗಾಗಿ ಗರ್ಭಗುಡಿಯಲ್ಲಿ ನಾನು ಆ ಒಂದು ವಿಡಿಯೋ ಮಾಡಿದೆ. ಬನ್ನಿ ನೋಡುವ. ನೋಡಿ, ಇದು ತೀರ್ಥ ಮಂಟಪದಲ್ಲಿರುವಂಥ ಮಲಗಿರುವ ಭಂಗಿಯಲ್ಲಿರುವಂಥ ಒಂದು ಸಿಂಹದ ಮೂರ್ತಿ. ಇಲ್ಲಿ ಸುಮಾರು ಗರ್ಭಗುಡಿಯಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನವರು ಲಿಂಗ ರೂಪದಲ್ಲಿರುವಂಥದ್ದಂತೆ. ಸುಮಾರು 45-48 ಲಿಂಗ ರೂಪದಲ್ಲಿರುವಂಥ ದುರ್ಗಾ ಪರಮೇಶ್ವರಿ ಇದ್ದಾರೆ ಅಂತ ಹೇಳಿದರು ಭಟ್ರು. ಇದು ಅಮೃತೇಶ್ವರಿಯಲ್ಲಿರುವಂಥ ಹಲವು ಮಕ್ಕಳ ತಾಯಿ. ಆ ದೇವಸ್ಥಾನವನ್ನು ನೆನಪು ಮಾಡ್ತದೆ. ಇದು ಎಷ್ಟು ಶತಮಾನಗಳು ಕಳೆದು ಹೋಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇದು ಇಂದ್ರಾಳಿಯಿಂದ ಬಂದು ಇಲ್ಲಿ ಲಿಂಗ ರೂಪದಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿದ್ರು.
ಇದು ಸುವರ್ಣ ನದಿಯ ದಂಡೆಯಲ್ಲಿ ಉಂಟು. ಇಲ್ಲಿ ಬದಿಯಲ್ಲಿ ಒಂದು ಸುವರ್ಣ ನದಿ ಉಂಟು. ಇದನ್ನು ಹೆರ್ಗದಮ್ಮ ಅಂತಲೂ ಕರೀತಾರೆ. ಹೆರ್ಗದಮ್ಮ ಅಂದರೆ ಹೆರ್ಗದ ಗ್ರಾಮ ದೇವತೆ ಅಂತೆ. ಅದನ್ನು ಹಾಗೆ ಕೂಡ ಕರಿತಿದ್ರು. ಈಗ ಕೂಡ ಹೆರ್ಗ ಅಂತಲೇ ಇದಕ್ಕೆ ಈ ಊರಿಗೆ ಹೆಸರು. ಹಾವಂಜಿ ಅಂತಲೂ ಕರೀತಾರಂತೆ. ಹಾಗೆ ಈ ಗುಡಿ ನೋಡಿ ಎಷ್ಟು ಹಳತ್ತಾಗಿದೆ. ಪಾಲಿಶ್ ಏನು ಮಾಡಲಿಲ್ಲ, ಮರಕ್ಕೆಲ್ಲ ಪೇಂಟ್ ಮಾಡಿದ್ದಾರೆ. ಇಲ್ಲಿ ಮದುವೆ ಆಗದೇ ಇರೋ ಹೆಣ್ಮಕ್ಳಿಗೆ, ಮಕ್ಕಳಾಗದೇ ಇರುವಂಥ ತಾಯಂದಿರಿಗೆ ಇಲ್ಲಿ ಹರಕೆ ಹೊತ್ತು ಪೂಜೆ ಮಾಡಿದರೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳು, ಮದುವೆ ಆಗದೇ ಇರೋರಿಗೆ ಮದುವೆ ಆಗ್ತದೆ ಅಂತ ನಂಬಿಕೆ ಉಂಟು. ಬಂದು ಆ ಹರಕೆಯನ್ನು ಹೊತ್ತು ನಿಮ್ಮ ಆಸೆಯನ್ನು ಪೂರೈಸ್ಕೊಳ್ಬೋದು. ಇಲ್ಲಿ ತೀರ್ಥ, ಗಂಧ ಪ್ರಸಾದ ಕೊಡ್ತಾರೆ. ಯಾರೂ ಇಲ್ಲದೆ ಇದ್ದಾಗ ನಾನು ಒಬ್ಬನೇ ಇದ್ದೆ. ಭಟ್ರು ಈಗ ನನ್ನ ಒಂದು ಸುತ್ತು ಬಂದ ಮೇಲೆ ಬೀಗ ಹಾಕ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಯಾರೂ ಇಲ್ಲ. ಗರ್ಭಗುಡಿಗೆ ಬೀಗ ಹಾಕಿ ಇನ್ನು ಸಾಯಂಕಾಲ ಓಪನ್ ಮಾಡ್ತಾರೆ. ನಾನು ಒಂದು ಸುಮಾರು 10 ನಿಮಿಷ ನಾನು ಆ ದೇವಸ್ಥಾನದೊಳಗೆ ಕೂತು ನೋಡ್ತಾ ಇದ್ದೆ. ಎಷ್ಟು ಚಂದದ ದೇವಸ್ಥಾನ, ಎಷ್ಟು ಮೊದಲಿನ ಕಾಲದಲ್ಲಿ ಶತಶತಮಾನ ಹಿಂದೆಯೇ ಈ ದೇವಸ್ಥಾನ ಸಿಕ್ಕಿತ್ತು ಅಂತ ಹೇಳಿದ್ರು. ಇಲ್ಲಿ ಒಂದು ದೈವದ ಗುಡಿ ಉಂಟು. ಅಲ್ಲಿಗೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಭಟ್ರು. ನಾನು ಕೂಡ ಅಲ್ಲಿಯ ಪ್ರಸಾದ ತಗೊಂಡು ಸ್ವಲ್ಪ ಹೊತ್ತು ನಿಂತೆ. ಆಮೇಲೆ ದೇವಸ್ಥಾನ ಎಲ್ಲ ಗುಡಿ ಬಾಗಿಲಾಕಿ ಭಟ್ರನವರೆಲ್ಲ ಮನೆಗೆ ಹೋದರು. ನಾನು ಸುತ್ತಲಿನ ಒಂದು ಸುತ್ತನ್ನು ಚಿತ್ರೀಕರಣ ಮಾಡಿದೆ. ಇಲ್ಲೊಂದು ಸಭಾ ಮಂಟಪ ಉಂಟು. ಸಣ್ಣ ಸಣ್ಣ ಕಾರ್ಯಕ್ರಮಗಳು ನಡಿಬೋದು. ಇದು ಈ ಕಂಬ ಎಷ್ಟು ನೋಡಿದರೂ ಸಾಲಿಲ್ಲ ನನಗೆ. ಅಷ್ಟು ದೊಡ್ಡ ಧ್ವಜಸ್ತಂಭ. ಇದನ್ನು ಹೇಗೆ ನಿಲ್ಲಿಸಿದ್ರು ಆ ಅಮ್ಮನೇ ಕೊಟ್ಟಿರಬೇಕು ಆ ಶಕ್ತಿಯನ್ನು. ಸುಂದರವಾದ ನಿಶಬ್ದವಾದ ಕಾನನ ನಡುವಲ್ಲಿ ಇರುವಂಥ ಈ ದೇವಸ್ಥಾನ. ಇಲ್ಲಿ ಗೋಡೆಲೆಲ್ಲ ಚಿತ್ರಪಟ ಹಾಕಿದ್ದಾರೆ. ನಾವೀಗ ಸುತ್ತಿನಲ್ಲಿ ಹೋಗ್ತಾ ಇರೋದು. ಮಧ್ಯಾಹ್ನ 12:30. ನೆತ್ತಿಯಲ್ಲಿರುವಂಥ ಸೂರ್ಯ ಆ ಕಳೆಗೆ ಹಾಕಿರುವಂಥ ಹಾಸುಕಲ್ಲನ್ನು ಸುಡ್ತಾ ಇದ್ದಾನೆ. ಇಲ್ಲಿ ಒಂದು ಸಣ್ಣದಾದ ಮಂಟಪ ಉಂಟು. ವರ್ಷಂಪ್ರತಿ ಜಾತ್ರೆ ಟೈಮಲ್ಲಿ ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಮಾಡ್ತಾರಂತೆ. ಮಳೆಗಾಲದಲ್ಲಿ ಇದೆಲ್ಲ ಮಳೆ ನೀರು ತುಂಬಿಕೊಳ್ಳುವಂಥ ಜಾಗ, ಹರಿದು ಹೋಗ್ತದೆ. ಇಲ್ಲಿ ಒಂದು ಶಾಸನದ ಕಲ್ಲುಂಟು. ಹಾಗೆ ದೂರದಲ್ಲಿ ನಾಗನ ಗುಡಿ, ಬ್ರಹ್ಮರ ಗುಡಿ ಇದೆಲ್ಲ ಮೇಲ್ಭಾಗದಲ್ಲುಂಟು. ದೇವಸ್ಥಾನ ಸ್ವಲ್ಪ ಕೆಳಗೆ ತಗ್ನಲ್ಲಿರೋದ್ರಿಂದ ಹಾಗೆ ಕಾಣ್ತದೆ ನಮಗೆ. ದೇವಸ್ಥಾನ ಸುಂದರವಾಗಿದೆ. ಸುಮಾರು ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಈಗಲೂ ಇಷ್ಟು ಚಂದದಲ್ಲಿ ಇಟ್ಕೊಂಡಿದ್ದಾರೆ. ನನಗೆ ಸಹ ತುಂಬ ಖುಷಿಯಾಯಿತು. ನಾನು ಬದಿಯಲ್ಲಿ ನೆರಳಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇನೆ. ಮಧ್ಯದಲ್ಲಿ ಕಾಲು ಹಾಕಲಿಕ್ಕೆ ಆಗಲಿಲ್ಲ, ಅಷ್ಟು ಬಿಸಿ ಸುಡ್ತಾ ಇತ್ತು. ದೇವಸ್ಥಾನ ಅಂದಮೇಲೆ ಬರೇ ಕಾಲಲ್ಲೇ ನಡ್ಕೊಂಡು ಹೋಗಬೇಕು. ಇಲ್ಲಿ ಒಂದು ಪುಷ್ಕರಣಿ ಉಂಟು, ಭಾರಿ ವಿಶೇಷ ಪುಷ್ಕರಣಿ. ಇದನ್ನು ಕೂಡ 1995ರಲ್ಲಿ ಜೀರ್ಣೋದ್ಧಾರ ಮಾಡಿದ್ರು ಯಾರೋ ಭಕ್ತಾದಿಗಳು ಸೇವೆ ಕೊಟ್ಟು. ಹಾಗಾಗಿ ಅದನ್ನು ಕೂಡ ನೋಡೋಣ. ವಿಠ್ಠಲ ಪುಷ್ಕರಣಿ ಅಂತೆ. ಅವರ ಡೊನೇಟ್ ಮಾಡಿರೋರ ಹೆಸರು ಕೂಡ ಹಾಕಿದ್ದಾರೆ. ತುಂಬ ಸಾಧಾರಣ 95 ವರ್ಷ 95 ಅಂದರೆ ಹೆಚ್ಚು ಕಮ್ಮಿ 30 ವರ್ಷ ಆಯಿತು. ಆ 30 ವರ್ಷದ ಹಿಂದೆ ಕಟ್ಟಿರುವಂಥ ಈ ಸರೋವರ ಈಗಲೂ ಭಾಳ ಚೆನ್ನಾಗಿ ಕಾಣ್ತಾ ಉಂಟು ನೋಡಿ. ಇದು ಒಂದು ದೈವದ ಒಂದು ಕಲ್ಲು. ಇಲ್ಲೆಲ್ಲ ಆ ಥರ ಇಟ್ಟು ಅದಕ್ಕೆ ದೈವದ ಶಕ್ತಿಯನ್ನು ಕೊಟ್ಟಿರ್ತಾರೆ. ದೂರದಲ್ಲಿ ಹೊರಾಂಡ ಹೇಗೆ ಕಾಣ್ತಾ ಉಂಟು ನೋಡಿ, ಸಣ್ಣದಾದ ಜಗಲಿ. ಇದು ದೇವಸ್ಥಾನದ ಗದ್ದೆ. ಇಲ್ಲಿ ವರ್ಷಂಪತಿ ರಥೋತ್ಸವ ಜಾತ್ರೆ ಇಲ್ಲೇ ನಡೀತದೆ. ದೂರದಲ್ಲಿ ರಥದ ಒಂದು ಜಿಡ್ಡೆ ಇಡುವಂಥ ಜಾಗ. ಇದು ಹೊರಗೆ ಹೋಗುವಂಥ ಜಾಗ. ಸ್ನೇಹಿತರೆ, ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಕ್ಕೋಣ. ಬದಿಯಲ್ಲೇ ಬಸ್ ಸ್ಟಾಪ್ ಉಂಟು.
ಪರ್ಕಳದಿಂದ ಅರ್ಧ ಗಂಟೆಗೆ ಒಮ್ಮೆ ಬಸ್ಸುಗಳು ಬರ್ತದೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.